ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ವಿವಿಧ ವೃಂದ ಸಂಘಗಳ ಸಹಯೋಗದಲ್ಲಿ ಮಾರ್ಚ್ 11ರಿಂದ 15ರವರೆಗೆ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ವೀರೇಶ್ ಒಡಿಯನಪುರ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 3-4 ವರ್ಷಗಳಿಂದ ನಮ್ಮ ಬೇಡಿಕೆಗಳ ಈಡೇರಿಕೆಗೆ ಹೋರಾಟ ಮಾಡುತ್ತಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಇದರಿಂದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ನೌಕರರು ಮಾರ್ಚ್ 11ರಿಂದ 15ರವರೆಗೆ ರಾಜ್ಯಾದ್ಯಂತ ಏಕಕಾಲದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆ ಹೊರತುಪಡಿಸಿ ಎಲ್ಲಾ ಸೇವೆಗಳನ್ನು ಬಂದ್ ಮಾಡಿ ಮುಷ್ಕರಕ್ಕೆ ಮುಂದಾಗಿದ್ದೇವೆ. ಆದಾಗ್ಯೂ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮಾರ್ಚ್ 16ರಂದು ತುರ್ತು ಚಿಕಿತ್ಸೆ ಸೇವೆಗಳನ್ನು ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಮುಷ್ಕರದ ಅವಧಿಯಲ್ಲಿ ಯಾವುದೇ ಅನಾಹುತ ಸಂಭವಿಸಿದರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಎಂದರು. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಎಲ್ಲ ವೃಂದ ಸಂಘದ ಪದಾಧಿಕಾರಿಗಳು ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ಹಲವಾರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆಗಳನ್ನು ಮಾಡಿ ಮತ್ತು ಮಾನ್ಯ ಆರೋಗ್ಯ ಸಚಿವರ ಒಂದು ಜೊತೆಗೆ ಸಭೆಯನ್ನು ಮಾಡಿದರೂ ಕೂಡ ಸುಮಾರು 3-4 ವರ್ಷಗಳ ಕಾಲ ನಾವು ಹಲವಾರು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇವತ್ತು ಸರ್ಕಾರ ಆಗಿರ್ಬೋದು, ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ತುಂಬ ವಿಳಂಬವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ಜೊತೆಗೆ ಆರೋಗ್ಯ ಇಲಾಖೆಯ ನೌಕರರ ಸಂಘ ಎಲ್ಲ ವೃಂದ ಸಂಘಗಳು ಸೇರಿ ನಾವು 11ನೇ ತಾರೀಕಿಗೆ ಒಂದು ಮುಷ್ಕರವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. 11ನೇ ತಾರೀಕು ನಮಗೇನಾದರೂ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಈಡೇರ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಾವು ಹಿಂಪಡಲಿಕ್ಕೆ ರೆಡಿ ಇದ್ದೇವೆ. ಒಂದು ವೇಳೆ 11ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ಒಂದು ಗಡುವನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರದೆ ಹೋದರೆ 15ನೇ ತಾರೀಕಿಗೆ ನಾವು ಎಮರ್ಜೆನ್ಸಿ ವಾರ್ಡನ್ನು ಕೂಡ, ತುರ್ತು ಚಿಕಿತ್ಸೆ ವಿಭಾಗವನ್ನು ಕೂಡ ಬಂದ್ ಮಾಡಿ ಮುಂದಿನ ಒಂದು ಹೋರಾಟದ ಸ್ಥಿತಿಗತಿಗಳನ್ನು ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ. 11ನೇ ತಾರೀಕಿನಿಂದ ನಾವು OPD ಅನ್ನು ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. 15ರಿಂದ ನಾವು ತುರ್ತು ಚಿಕಿತ್ಸಾ ವಿಭಾಗವನ್ನು ಕೂಡ ಬಂದ್ ಮಾಡುವ ಮೂಲಕ ಇವತ್ತು ಸರ್ಕಾರ ಖಾಸಗಿ ಅಲ್ಲ ಸರ್, ಸರ್ಕಾರಿ ಆಸ್ಪತ್ರೆಗಳನ್ನ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಸಾರ್ವಜನಿಕರ ಸಲುವಾಗಿನೇ ಮಾಡ್ತಾ ಇರೋದು. ಇದು ನಮಗೆ ನೇಮಕಾತಿ ಆಗಿಲ್ಲ ಬಹಳಷ್ಟು ವರ್ಷಗಳಿಂದ. ಸಾಕಷ್ಟು ವೇಕೆನ್ಸಿಗಳಿದೆ, ಸಾಕಷ್ಟು PHಗಳಲ್ಲಿ ಇರ್ಬೋದು ಅಥವಾ CHಗಳಿರ್ಬೋದು, ಸರ್ಕಾರಿ ವೈದ್ಯಾಧಿಕಾರಿಗಳ ಖಾಲಿ ಇದಾವೆ ಸಾಕಷ್ಟು ಇದರಲ್ಲಿ. ಪ್ಲಸ್ ಔಷಧಿ ಸರಬರಾಜು ಕೂಡ ಈಗ ಸಾಕಷ್ಟು ಸಮಯದಿಂದ ಚರ್ಚೆ ಆಗ್ತಾ ಇದೆ. ಅಲ್ಲೂ ಕೂಡ ಸಮಸ್ಯೆ ಇದೆ. ಇನ್ನೂ ಬಹಳಷ್ಟು ಸಮಸ್ಯೆಗಳಿದೆ. ಅದನ್ನ ಸರ್ಕಾರ ಮುಂದೆ ಬಂದು ಡಿಸ್ಕಸ್ ಮಾಡ್ಲಿಕ್ಕೆ ರೆಡಿ ಇತ್ತು ಅಂತ ಅಂದ್ರೆ ನಾವು ನಿಮ್ಮಗಳ ಎದುರುಗಡೆನೆ ನಾವು ಬೇಕಾದ್ರೆ ಡಿಸ್ಕಸ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಬಟ್ ಅವ್ರ ಮುಂದೆ ಬರಬೇಕೀಗ ಸರಿನಾ. ನಾವು ಸಾರ್ವಜನಿಕರ ಪರವಾಗಿನೇ ಅವ್ರ ಸಲುವಾಗಿನೇ ಹೋರಾಟ ಮಾಡ್ತಿರೋದು. ನಮ್ದು ವೈಯಕ್ತಿಕ ಹಿತಾಸಕ್ತಿ ಇದರಲ್ಲಿ ಏನು ಜಾಸ್ತಿ ಏನಿಲ್ಲ. ಇದರಲ್ಲಿ ಈಗ ಸದ್ಯಕ್ಕೆ ಅವರು ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಖರೀದಿ ಮಾಡಬೇಕಂದ್ರೆ NHM ಅಲ್ಲಿ ಫಂಡ್ಸ್ ಬರಬೇಕು, NRHM ಇದರಲ್ಲಿ. ಸರಿ, ಆ ಫಂಡ್ಸ್ ಕೂಡ ರಿಲೀಸ್ ಆಗಿಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಸರಿನಾ. ಈಗ ಅವ್ರು ಹೇಳ್ತಾರೆ ಈಗ ರಿಲೀಸ್ ಆಗಿದೆ, ನಾವು ಮಾಡ್ತಾ ಇದೀವಿ, ಇದೆಲ್ಲ ಮಾಡ್ತಾ ಇದೀವಿ. ಬಟ್ ರಿಲೀಸ್ ಆದ್ರೆ ತಾನೇ ನಾವು ಖರೀದಿ ಮಾಡ್ಲಿಕ್ಕೆ ಆಗುತ್ತೆ. ಯಾರು ಅಂತ ಸಾಲ ಅಂತೂ ಕೊಡೋದಿಲ್ಲ ನಮಗೆ. ಸೊ ಖರೀದಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಅವರು, ಸಾಕಷ್ಟು ಫಂಡ್ಸ್ ರಿಲೀಸ್ ಮಾಡಲಿ, ನಾವು ಖರೀದಿ ಮಾಡ್ತೀವಿ. ನಾವು ಅಲ್ಲಿ ಔಷಧಿ ಸಪ್ಲೈ ಸರಿ ಇಲ್ಲ ಅಂದಾಗ ನಾವು ಡಾಕ್ಟರ್ಗಳನ್ನ ಸಾರ್ವಜನಿಕರಿಗೆ ಇದೇನಿರ್ತದೆ ಭರವಸೆ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಏನು ಅಂದ್ಕೊಳ್ತಾರೆ, ಇಲ್ಲ ಇದ್ರೂ ಡಾಕ್ಟರ್ ಕೊಡ್ತಾ ಇಲ್ಲ ಅನ್ನೋದೊಂದು ಮನಸ್ಥಿತಿ ಇದೆ ಇದು. ಬಟ್ ಮೊನ್ನೆ ಇದರಲ್ಲೇನೆ ಬಹಳ ಹದ್ದು ಮೀರಾಗಿದ್ಮೇಲೆ ನಾವು ಗೌರ್ಮೆಂಟ್ ಮುಂದೆ ಅಥವಾ ಪ್ರೆಸ್ ಮುಂದೆ ಬಂದು ನಾವು ಪ್ರಸ್ತಾಪ ಮಾಡಬೇಕಾಯ್ತು. ಈ ರೀತಿ ನ್ಯೂನತೆಗಳಿದೆ ಡಿಪಾರ್ಟ್ಮೆಂಟ್ ಇಲ್ಲಿ ಅಂತ. ಕೇಂದ್ರ ಸಂಘದ ನಿರ್ಣಯದಂತೆ 13/2/2026ನೇ ತೀರ್ಮಾನದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ವೈದ್ಯಾಧಿಕಾರಿ ಸಂಘ ಮತ್ತು ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೌಕರರ ಸಂಘದ ವತಿಯಿಂದ ಈಗಾಗಲೇ ರಾಜ್ಯಾದ್ಯಂತ ನಾವು ಹಂತವಾಗಿ ಮಾನ್ಯ ಶಾಸಕರು, ಸಚಿವರು ಮತ್ತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈಗಾಗಲೇ ಮನವಿಯನ್ನು ಕೊಡ್ತಾ ಬಂದಿದ್ದೀವಿ. ಆರೋಗ್ಯ ಇಲಾಖೆಯಲ್ಲಿ 1973ರಿಂದ C&R ಆಗಿಲ್ಲ. ಇಲಾಖೆಯ 42 ಇಲಾಖೆಗಳ C&R ಆದರೆ ವಿಶೇಷವಾಗಿ ಆರೋಗ್ಯ ಇಲಾಖೆಯ ವೃಂದ ಮತ್ತು ನೇಮಕಾತಿ ಆಗಿಲ್ಲ. ಇದರ ಬಗ್ಗೆ ಹಲವಾರು ಸಚಿವರು ಒಳಗೊಂಡಂತೆ, ಅಧಿಕಾರಿಗಳು ಒಳಗೊಂಡಂತೆ ಸಭೆ ಆದರೂ ಯಾವುದೇ ಸಭೆ ನಮಗೆ ಪ್ರಯೋಜನ ಆಗಿಲ್ಲ. ಹಾಗಾಗಿರೋದ್ರಿಂದ ನಾವು ಮುಖ್ಯವಾಗಿ ಅದರ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅದರ ಜೊತೆಗೆ ಮತ್ತು ಪದೋನ್ನತಿ ಸುಮಾರು 5 ವರ್ಷಗಳಿಂದ ಆಗಿಲ್ಲ. ಜ್ಯೇಷ್ಠತಾ ಪಟ್ಟಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಸುಮಾರು 3-4 ಬಾರಿ C&R ಅನ್ನು ಕರೆದು C&R ಅನ್ನು ಸಲ್ಲಿಸಿದ್ರೂ ಸಮೇತ ಯಾವುದೇ ಪ್ರಯೋಜನ ಆಗಿಲ್ಲ. ಸುಮ್ಮನೆ ಸಿಬ್ಬಂದಿ ನೆಪ ಹೇಳಿ ನಮಗೆ ಸುಮ್ಮನೆ ಪಲಾಯನವಾದ ಮಾಡ್ತಾ ಇದ್ದಾರೆ. ಖಾಲಿ ಹುದ್ದೆಗಳನ್ನು ತುಂಬ್ತಾ ಇಲ್ಲ. 1998ರ ಪ್ಯಾಟರ್ನ್ ಪ್ರಕಾರ ಇದ್ದಂಥ ಏನು 30,000 ಚಿಲ್ಲರೆ ಹುದ್ದೆಗಳಿದಾವೆ, ಅವೇ ಹುದ್ದೆಯಲ್ಲಿ ನಾವು ಇವತ್ತು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ.
ನಿಮಗೆ ತಾನೇ ಗೊತ್ತಿದೆ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಜೀವದ ಅಂಗದೊರೆತು ನಮ್ಮ ಹೆಂಡತಿ ಮಕ್ಕಳನ್ನು ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ನಾವು ಇವತ್ತು ಕೋವಿಡಲ್ಲಿ ಕೆಲಸ ಮಾಡಿದ್ದೇವೆ. ಇವತ್ತು ಯಾವುದೇ ನಾವು ವಿಶೇಷ ಭತ್ಯೆಯನ್ನು ಕೇಳಲಿಲ್ಲ, ಏನು ಕೇಳಲಿಲ್ಲ. ಸುಮಾರು 40 ರಿಂದ 50 ಜನ ನಮ್ಮ ನೌಕರರು ಇವತ್ತು ಪ್ರಾಣವನ್ನು ತೆತ್ತರು.